ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನ್ಯೂ ವಿಡಿಯೋ, ಪರ್ಸನ್ಸ್ ಫೀಲಿಂಗ್ಸ್. ತುಂಬಾ ಡೇಸ್ ಆಗಿತ್ತು ಫೀಲಿಂಗ್ಸ್ ಮೇಲೆ ಎನರ್ಜೀಸ್ ಚೆಕ್ ಮಾಡಿಬಿಟ್ಟು. ಸೊ ಟ್ಯಾರೋ ಕಡೆಯಿಂದ ನೋಡೋಣ, ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಅವರ ಒಂದು ಫೀಲಿಂಗ್ಸ್, ಅವರ ಒಂದು ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ, ಹೇಗಿದೆ ಅಂತ. ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಹೋಗೋದಕ್ಕೂ ಮುಂಚೆ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಶಫಲ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋರಿಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ. ಫಸ್ಟು ಶಫಲ್ ಮಾಡ್ಕೊಳ್ಳೋಣ ಆ್ಯಂಡ್ ದೆನ್ ನೆಕ್ಸ್ಟ್ ವಿಲ್ ಸಿ ದ ಮೆಸೇಜ್. ಓಕೆ, 7 of Swords energy. ಏನ್ ಮೆಸೇಜ್ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳೋಣ. ಹಿಂದೆ ಒಂದು ಮುಂದೆ ಒಂದು, ಸುಮ್ನೆ ಶುಗರ್ ಕೋಟಿಂಗ್ ಮಾಡೋದು, ಸುಮ್ನೆ ಇಲ್ದಿರೋದನ್ನ ಹೇಳಿ ಬರೀ ಲೈಕ್ ಪಾಸಿಟಿವಿಟೀಸ್ ಮಾತ್ರ ಹೇಳೋದು, ಐ ಹೇಟ್ ಇಟ್. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಪರ್ಸನ್ದು ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಅಂತ ಬಂದ್ರೆ ಐ ಆಮ್ ಸೀಯಿಂಗ್ ಲೈಕ್ ಡ್ರೈ, ವೆರಿ ಡ್ರೈ ಎನರ್ಜಿ. ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ ಅವರ ಒಂದು ಅಡ್ವಾಂಟೇಜಸ್ ನ ಜಾಸ್ತಿ ಯೋಚನೆ ಮಾಡ್ಕೊಂತಾ ಇದ್ದಾರೆ. ಈ ಕನೆಕ್ಷನ್ ಅಂತ ಬಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್, ಎಮೋಷನ್ಸ್ ನಾನು ನೋಡ್ತಾ ಇಲ್ಲ, ಒನ್ ಥಿಂಗ್. ಅಂಡ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಜಾಸ್ತಿ ಅವ್ರಿಗೇನ್ ಯೂಸ್ ಆಗುತ್ತೆ, ಅವ್ರಿಗೆ ನಿಮ್ಮ ಎನರ್ಜಿಯಿಂದ ಅವ್ರ ಲೈಫಲ್ಲಿ ಹೆಂಗೆ ಯೂಸ್ಫುಲ್ ಮಾಡ್ಕೊಬಹುದು, ಅವ್ರಿಗೇನು ಅಡ್ವಾಂಟೇಜಸ್ ಇದೆ, ಜಾಸ್ತಿ ಈ ತರ ಯೋಚನೆ ಮಾಡ್ಕೊಂತ ಇದ್ದಾರೆ ಕೂಡ. ಓಕೆ, ಇಲ್ಲಿ ಎಮೋಷನ್ಸ್ ಆಗ್ಲಿ ಫೀಲಿಂಗ್ಸ್ ಆಗ್ಲಿ ನಾನು ನೋಡ್ತಾ ಇಲ್ಲ. ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ನಿಮ್ಮಿಂದ ಅವ್ರಿಗೇನೋ ಯೂಸ್ಫುಲ್ ಆಗ್ತಾ ಇದೆ. ಇಟ್ಸ್ ನಾಟ್ ಲೈಕ್ ಸೆಲ್ಫಿಶ್ ಥಾಟ್ಸ್ ಕೂಡ ಆಗಿರಬಹುದು. ಅವರ ಒಂದು ಫ್ಯೂಚರ್ಗೆ ಪ್ರಾಬಬ್ಲಿ ನಿಮ್ಮ ಎನರ್ಜಿಯಿಂದ ಯೂಸ್ಫುಲ್ ಆಗ್ತಾ ಇದೆ. ಅದಕ್ಕೆ ನಿಮ್ ಜೊತೆ ಗುಡ್ ಬುಕ್ಸ್ ಅಲ್ಲಿ ಇರೋದಕ್ಕೆ, ಗುಡ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇರೋದಾಗಿರಬಹುದು. ಸೊ ಈ ತರ ಪಾಸಿಬಿಲಿಟೀಸ್ ಇಲ್ಲಿ ನಾನು ಜಾಸ್ತಿ ನೋಡ್ತಾ ಇದ್ದೀನಿ. ಓಕೆ, ಲೆಟ್ ಸಿ ಯಾಕೆ ಇವರು ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದಾರೆ, ಅಥವಾ ಈ ಪರ್ಸನ್ಗೆ ಕಂಪ್ಲೀಟ್ ಟ್ರಸ್ಟ್ ಅನ್ನೋದು ಇಲ್ಲ ನಿಮ್ ಮೇಲೆ ಅಂತಾನೆ ನೋಡ್ತಾ ಇದೀನಿ, ಅಥವಾ ಈ ಪರ್ಸನ್ಗೆ ಕಂಪ್ಲೀಟ್ ಹೋಪ್ಸ್ ಅನ್ನೋದು ಇಲ್ಲ. ಮೇ ಬಿ ನೀವು ಅವ್ರ ಜೊತೆ ಫ್ಯೂಚರ್ ನೋಡ್ತಾ ಇದ್ದೀರಾ, ನೀವು ಅವ್ರ ಜೊತೆ ಫ್ಯೂಚರ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಬಟ್ ದಿಸ್ ಇಸ್ ಮೋರ್ ಲೈಕ್ ಬಿಟ್ರೇಯಲ್ ಕಾರ್ಡ್. ಸೊ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಒಂಥರ ಹಿಂದೆ ಒಂದು ಮುಂದೆ ಒಂದು. ಇನ್ ಕೇಸ್ ಓಕೆ, ಇಟ್ ಡಸಂಟ್ ಮ್ಯಾಟರ್, ಅದ್ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಲವ್ ಲೈಫ್ ಬಗ್ಗೆನೆ ಕೇಳ್ತಾ ಇರ್ಬೇಕಂತ ಇಲ್ಲ. ಇನ್ ಕೇಸ್ ಲೈಕ್ ನೀವೇನಾದ್ರೂ ಒಂದ್ ಪರ್ಸನ್ ಮೈಂಡ್ ಅಲ್ಲಿ ರ್ಯಾಂಡಮ್ ಪರ್ಸನ್, ಅದ್ ನಿಮ್ ಫ್ರೆಂಡ್ ಆಗಿರ್ಬೋದು, ನಿಮ್ ಕಲೀಗ್ ಆಗಿರಬಹುದು, ಹೂ ಎವರ್. ಸೊ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ಈ ಪರ್ಸನ್ ಹಿಂದೆ ಒಂದು ಮುಂದೆ ಒಂದು, ವೆರಿ ಸ್ಮಾರ್ಟ್ ಪರ್ಸನ್. ಓಕೆ, ಬಟ್ ಇವ್ರಿಗೆ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಆಗಿ ಅದ ಯಾವ್ದು ಮ್ಯಾಟರೇ ಆಗಲ್ಲ. ಇವಾಗ ನೀವು ಆ ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ನೀವು ಇಲ್ಲ ಅಂದ್ರೆ ಪ್ರಾಬಬ್ಲಿ ನಿಮ್ ಬಗ್ಗೆ ಬಿಚ್ ಮಾಡ್ತಾರೆ ಇವರು, ಆದ್ರೆ ಒಂದು ಪರ್ಸನ್. ಬಟ್ ಲೆಟ್ಸ್ ಸಿ, ಅವರಿಗೆ ನಿಮ್ ಮೇಲೆ ಪರ್ಸನಲ್ ಆಗಿ ಏನಾದ್ರೂ ಆ ಒಂದು ಏನಾದ್ರೂ ಒಂದು ಹಳೆ
ಹಳೇದೇನಾದ್ರೂ ಒಂದು ಸೇಡ್ನ ಇಟ್ಕೊಂಡು ಹಿಂಗ್ ಮಾಡ್ತಾ ಇದ್ದಾರಾ, ಅಥವಾ ಅವರ ಒಂದು ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹಂಗ್ ಮಾಡ್ತಾ ಇದಾರ. ಬಟ್ ಲೆಟ್ ಸಿ ಯಾವ ರೀಸನ್ಗೆ ಇವ್ರು ನಿಮ್ನ ಈ ತರ ನೋಡ್ತಾ ಇದಾರೆ, ಈ ತರ ಟ್ರೀಟ್ ಮಾಡ್ತಾ ಇದಾರೆ. ಲೆಟ್ ಸಿ. ನನಗೆ ಒಂದು ಕಾರ್ಡ್ ಬಂತು, ನಾನು ಇದನ್ನ ತೋರ್ಸಕ್ ಆಗುತ್ತಾ? ಲೆಟ್ ಮಿ ಹೈಡ್ ಇಟ್. ಡೆವಿಲ್ ಎನರ್ಜಿ. ಸೊ ಸಮ್ಟೈಮ್ಸ್ ಒಂದೊಂದು ಟ್ಯಾರೋ ರೀಡರ್ಸ್ ನಾನು ನೋಡಿದೀನಿ, ಈ ಡೆವಿಲ್ ಎನರ್ಜಿ ಬಂದ್ ಕೂಡ್ಲೆ ಅವರ ಒಂದು ಎನರ್ಜಿ ಕಂಪ್ಲೀಟ್ ಆಗಿ ಲೋ ಆಗೋದು, ನೆಗೆಟಿವ್ ಆಗೋದು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಒಂಥರ ಒಂಥರ ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತಾರೆ, ಆ ಥರ ಎನರ್ಜಿ ಜಾಸ್ತಿ ಇರುತ್ತೆ. ಬಟ್ ಎಸ್, ಸೊ ದಿಸ್ ಇಸ್ ಡೆವಿಲ್ ಬಿಕಾಸ್ ಡೆವಿಲ್ ಕ್ಯಾಪ್ರಿಕಾನ್ ಎನರ್ಜಿ. ನಾವು ಬರ್ತ್ ಚಾರ್ಟ್ ರೀಡ್ ಮಾಡ್ಬೇಕಾದ್ರೆ ಕ್ಯಾಪ್ರಿಕಾನ್ 10th ಹೌಸ್ ಆಗುತ್ತಲ್ವಾ. 10th ಹೌಸ್ ಅಂದ್ರೆ ಪಬ್ಲಿಕ್ ಇಮೇಜ್, 10th ಹೌಸ್ ಅಂದ್ರೆ ಕರಿಯರ್, ನಿಮ್ಮ ವರ್ಕ್. ಸೊ ವರ್ಕ್ ರಿಲೇಟೆಡ್ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ನಿಮ್ನ ಕಾಂಪಿಟೇಷನ್ ಆಗಿ ನೋಡ್ತಾ ಇದ್ದಾರೆ. ಪ್ರಾಬ್ಲಿ ಈ ಪರ್ಸನ್ದು ಆ ಒಂದು ನೆಗೆಟಿವ್ ಸೈಡ್, ಆ ಒಂದು ಫ್ಲಿಪ್ ಸೈಡ್ ನೀವು ಆಲ್ರೆಡಿ ನೋಡಿದೀರಾ. ಪ್ರಾಬ್ಲಿ ಅದಕ್ಕೆ ಇಲ್ಲಿ ನೀವು ಕ್ವೆಶನ್ ಕೂಡ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ. ಬಟ್ ಇಟ್ ಈಸ್ 100% ಟ್ರೂ. ಈ ಪರ್ಸನ್ ನಿಮ್ಮ ಒಂದು ಪಬ್ಲಿಕ್ ಇಮೇಜ್ ಆಗಿರಬಹುದು, ನಿಮ್ಮ ಒಂದು ಕರಿಯರ್ ಆಗಿರ್ಬೋದು, ಅದು ಗ್ರೋತ್ ಅವ್ರಿಗೆ ಆಗ್ತಾ ಇಲ್ಲ. ಇದು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು. ತುಂಬಾ ಜನಕ್ಕೆ ಇವ್ರ ಜೊತೆ ನಿಮ್ ಆಲ್ರೆಡಿ ಲೈಕ್ ಪಾಸ್ಟ್ ಮೆಮೊರೀಸ್ ಇದೆ. ಈ ಪರ್ಸನ್ಗೆ ನೀವು ಅವ್ರಿಲ್ದಾನೆ ಖುಷಿಯಾಗಿರೋದು, ನೀವು ಡಿಟ್ಯಾಚ್ ಮಾಡ್ಕೊಂಡು ಹೋಗಿರೋದು, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ಮೋರ್ ಲೈಕ್ ಅಟ್ಯಾಚ್ಮೆಂಟ್, ಒಬ್ಸೆಷನ್. ಇಮೇಜ್ ತೋರ್ಸಕ್ ಆಗತ್ತಾ? ಲೆಟ್ ಮೀ ಸಿ. ಸಿ ತೋರ್ಸಲ್ಲ ಬಿಕಾಸ್ ಪಾಲಿಸಿ ಬರುತ್ತೆ. ಚೈನ್ ಅಟ್ಯಾಚ್ಡ್ ಆಗಿದೆ, ಓಕೆ. ಬಟ್ ಈ ಪರ್ಸನ್ ಎಷ್ಟೇ ದೂರ ಇದ್ರು ಒಂಥರ ನಿಮ್ ಬಗ್ಗೆ ಅವಾಗ ಸ್ಟಾಕ್ ಮಾಡೋದು ನಿಮ್ನ ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ನೀವೆಷ್ಟು ಗ್ರೋ ಆಗಿದ್ದೀರಾ, ನೀವು ಅವ್ರಕ್ಕಿಂತ ಬೆಳೆದಿದ್ದೀರಾ ಇಲ್ವಾ, ಕೈಂಡ್ ಆಫ್ ಜಲಸ್, ಕೈಂಡ್ ಆಫ್ ಒಬ್ಸೆಸ್ಡ್. ಇದು ಏನೋ ಲವ್ ನಿಮ್ ಮೇಲೆ ಅಂತ ಅಲ್ಲ, ದಿಸ್ ಇಸ್ ಟಾಕ್ಸಿಕ್ ಎನರ್ಜಿ ಈ ಪರ್ಸನ್ ಕಡೆಯಿಂದ ಬರ್ತಿರೋದು. 7 ಆಫ್ ಸ್ವಾರ್ಡ್ಸ್ ವಿತ್ ಡೆವಿಲ್, ಮೇಜರ್ ಟಾಕ್ಸಿಕ್ ಎನರ್ಜಿ. ಮಾರ್ಕ್ ಮೈ ವರ್ಡ್ಸ್, ಈ ಪರ್ಸನ್ ಯಾವುದೇ ರೀತಿ ನೆಗೆಟಿವ್ ಆಕ್ಟಿವಿಟೀಸ್ ಮಾಡೋದಕ್ಕೂ ಈ ಪರ್ಸನ್ ಹಿಂದೆ ಹೋಗಲ್ಲ. ಸೊ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಸ್ಟೇ ಅಲರ್ಟ್. ಬಿಕಾಸ್ ನನಗೆ ಇಲ್ಲಿವರೆಗೂ ಐ ಥಿಂಕ್ ಇನ್ ಮೈ ಹೋಲ್ ಜರ್ನಿ, ನಂದು ಹೋಲ್ ಟ್ಯಾರೋ ಜರ್ನಿಲಿ 7 ಆಫ್ ಸ್ವರ್ಡ್ಸ್ ವಿತ್ ಡೆವಿಲ್ ಬಂದಿಲ್ಲ, ಅಥವಾ ಡೆವಿಲ್ ವಿತ್ 7 ಆಫ್ ಸ್ವರ್ಡ್ಸ್ ಬಂದಿಲ್ಲ. ನಾನು ಒಂದು ಟ್ಯಾರೋ ರೀಡರ್ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಯಾವಾಗ ಈ ಕಾಂಬಿನೇಷನ್ ಒಟ್ಟಿಗೆ ಬರುತ್ತೆ, ಟೆಲ್ ಕ್ಲೈಂಟ್ಸ್ ಅಂದ್ರೆ ಆಡಿಯನ್ಸ್ ಆರ್ ಯಾರು ರೀಡಿಂಗ್ ಬಂದಿದ್ದಾರೆ, ದೇ ಆರ್ ಇನ್ ಡೇಂಜರ್. ಅವ್ರು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದೇರ್ ಇಸ್ ನೋ ಲವ್, ದೇರ್ ಇಸ್ ನೋ ಸಾಫ್ಟ್ ಕಾರ್ನರ್. ಯಾರ ಬಗ್ಗೆ ಕೇಳ್ತಾ ಇದ್ದಾರೆ, ಅವ್ರನ್ನ ಇವ್ರಿಗೆ ಏನಾದರೂ ಒಂದು ನೆಗೆಟಿವ್ ಪಾಸಿಬಿಲಿಟೀಸ್ ಇದೆ. ಸೊ ಬಿ ವೆರಿ ಕೇರ್ಫುಲ್. ಓಕೆ, ಸೊ ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮ್ಮ ಒಂದು ಸಿಚುವೇಶನ್ ಬಗ್ಗೆ ಅಂತ, ರೈಟ್? ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಇಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಮತ್ತೆ ಸಿಗೋಣ, ರೈಟ್? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.